ವೆಲ್ಕಮ್ ಟು A to 3 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಮದ್ದೂರು ಹತ್ರ ಇರೋ ಒಂದು 28 ಕುಂಟೆ ಜಾಗ ನೋಡ್ಕೊಂಬರೋಣ. ಈ ಜಾಗ ಬಂದ್ಬಿಟ್ಟು ಏನು ಇದು ಮಡ್ ರೋಡ್ ಕಾಣ್ತಿದೆ, 20 ಅಡಿ ಮಡ್ ರೋಡು. ಅಲ್ಲಿ ಪೆಟ್ರೋಲ್ ಬಂಕ್ ಏನು ಕಾಣಿಸ್ತಿದೆ ಅದು ಹೈವೇ, ಸ್ಟೇಟ್ ಹೈವೇ. ಅಲ್ಲಿಂದ ಜಸ್ಟ್ 100 ಮೀಟ್ರಿಗೆ ಈ ಜಾಗ ಇದೆ. ಈಸ್ಟ್ ಫೇಸಿಗೆ ರೋಡ್ ಬರುತ್ತೆ. 20 ಫೀಟ್ ಮಡ್ ರೋಡು, 100 ಮೀಟ್ರ್ ಮಾತ್ರ ಮಡ್ ರೋಡ್ ಇದೆ. ಆಲ್ಮೋಸ್ಟು ರೋಡ್ ಫೇಸಿಂಗ್ಗೆ 100 ಫೀಟ್ ಇದೆ. ರಿಮೈನಿಂಗ್ ಡೆಪ್ತ್ ಇದೆ. ಬ್ಯಾಕ್ ಸೈಡು ಒಂದು ಹಳ್ಳ ಬರುತ್ತೆ, ಅಂದರೆ ಕೆರೆ ಕೊಡಿ ನೀರು ಹೋಗೋಂಥ ಹಳ್ಳ ಬರುತ್ತೆ. ಅದೇ ರೋಡ್ ಫೇಸಿಂಗ್ಗೆ 100+ ಫೀಟ್ ಇದೆ. ಪ್ಲೇನ್ ಲ್ಯಾಂಡು, ಜನರಲ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮ್ಮ ಕೆಂಗೇರಿಯಿಂದ 78 ಕಿಲೋಮೀಟರ್ಸ್ ಆಗುತ್ತೆ. ನಮ್ಮ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ ಕೇವಲ 13 ಕಿಲೋಮೀಟರ್ ಆಗುತ್ತೆ. ಹೈವೇಯಿಂದ ಜಸ್ಟು 100 ಮೀಟ್ರ್ ಮಾತ್ರ ಮಡ್ ರೋಡು. ಇಲ್ಲಿವರೆಗೂ ಪ್ರಾಪರ್ಟಿ ಬರುತ್ತೆ. ಹೇಳಿದ್ರೆ 100+ ಫೀಟು ರೋಡ್ ಫೇಸಿಂಗ್ ಇದೆ. ರಿಮೈನಿಂಗ್ ಡೆಪ್ತ್ ಬರುತ್ತೆ. ಬ್ಯಾಕ್ ಸೈಡು ಒಂದು ಹಳ್ಳ ಕೂಡ ಬರುತ್ತೆ. ರೆಕ್ಟ್ಯಾಂಗಲ್ ಶೇಪಲ್ಲಿ ಲ್ಯಾಂಡ್ ಇದೆ. ಜನರಲ್ ಪ್ರಾಪರ್ಟಿ. ಯಾವುದೇ ರೀತಿ ಅಂದರೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ ಸೂಟಬಲ್ ಆಗಿರೋ ಜಾಗ. ಟೋಟಲ್ ಏರಿಯಾ ಬಂದ್ಬಿಟ್ಟು 28 ಕುಂಟೆ ಬರುತ್ತೆ. ಈ ಲ್ಯಾಂಡ್ಗೆ ಟೋಟಲ್ ಪ್ರೈಸ್ ಬಂದ್ಬಿಟ್ಟು 42 ಲಕ್ಷ ಕೋಟ್ ಮಾಡ್ತಾಯಿದ್ದಾರೆ. ಟೋಟಲ್ 28 ಕುಂಟೆಗೆ ಟೋಟಲ್ ರೌಂಡ್ ಫಿಗರ್ ಪ್ರೈಸು 42 ಲ್ಯಾಕ್ಸ್ ಕೋಟ್ ಮಾಡ್ತಾಯಿದ್ದಾರೆ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ. ಸ್ಲೈಟ್ಲಿ ನೆಗೋಷಿಯಬಲು. ಹೈವೇಗೆ ನಿಯರ್ ಇರೋದ್ರಿಂದ ಯಾವ ಥರ ಬೇಕಾದರೂ ತೋಟನ ಫಾರ್ಮೇಷನ್ ಮಾಡ್ಕೋಬೋದು. ಫಾರ್ಮ್ ಹೌಸ್ಗಂತೂ ಸೂಟಬಲ್ ಆಗಿದೆ. ಆಲ್ಮೋಸ್ಟ್ ಈ ಪ್ರಾಪರ್ಟಿ ಬಗ್ಗೆ ಎಲ್ಲ ಡೀಟೇಲ್ಸು ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಡೀಟೇಲ್ಸ್ ಬಗ್ಗೆ ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಈಗ ನಮ್ಮ ಚಾನಲ್ನ ನೋಡ್ತಾ ಇರಿ. ಹೆಚ್ಚು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.